ಸರ್, ಈಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಭಾಗದಲ್ಲಿ ನಿಮ್ಗೆ ಯಾರು ಬರ್ಬೇಕು ಸರ್? ಈ ಭಾಗದಲ್ಲಿ ಜಿದ್ದಾಜಿದ್ದಿ ಎಲೆಕ್ಷನ್ನೇ ಇರೋದು ಈ ಸಲ ಕಾಂಗ್ರೆಸ್ ಮತ್ತು ಬಿ ಜೆ ಪಿದು. ಬಟ್ MP ಎಲೆಕ್ಷನ್ ಇರೋದ್ರಿಂದ ಮ್ಯಾಕ್ಸಿಮಮ್ ಟಾರ್ಗೆಟ್ ಬಿ ಜೆ ಪಿನೇ ಈ ಸೈಡ್ ಮಾಡ್ತಾ ಇದ್ದಾರೆ. ಬಿಜೆಪಿ ಇದೆ. ಎಲ್ಲ ಬಿಜೆಪಿನೇ ಯಾಕೆ ಬರಬೇಕು ಅಂತ ಸರ್? ಬಿ ಜೆ ಪಿ ಎಲ್ಲ ಡೆವಲಪ್ಮೆಂಟ್ ಅಭಿವೃದ್ಧಿ ಕೆಲಸಗಳು ಆಗ್ತಾಯಿತ್ತು ದೇಶಕ್ಕೋಸ್ಕರ ಎಲ್ಲ ಜನರಿಗೆ, ಯುವಕರಿಗೆ ಆಯಿತು, ಆಮೇಲೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಆಯಿತು, ಕೆಲಸಗಾರರಿಗೆ ಲೋನು ಅದರ ತುಂಬ ಮನೆಗಳಿಗೆ ಆವಾಸ ಯೋಜನೆ ಆ ಥರ ಮನೆ ಸ್ಕೀಮ್ಸ್ ಎಲ್ಲ ಮಾಡ್ತಾಯಿದ್ದಾರೆ. ಕಾಂಗ್ರೆಸ್ಸಲ್ಲಿ ಕೂಡ ಒಳ್ಳೆ ಕೆಲಸಗಳು ಆಗ್ತಾಯಿದೆ, ಅದಕ್ಕೇನಿಲ್ಲ. ಬಟ್ ಡಿಪೆಂಡ್ ಅಪಾನ್ ಜನಸ್ ನೋಡಬೇಕು ಈಗ ಯಾವ ಸಲ ಮಾಡ್ತಾರಂತ. ಬಟ್ ಮ್ಯಾಕ್ಸಿಮಮ್ ಆಗಿ ಈಗ ಮೋದಿ ಪ್ರಚಾರ ಜಾಸ್ತಿ ಇರೋದ್ರಿಂದ ನಾಡ್ದೀಗ 28 ಸೀಟ್ಸಲ್ಲೂ ಕೂಡ ಮೋದಿಯವರು ಬರ್ತಾ ಇದ್ದಾರೆ. ಸೊ ನೋಡ್ಬೇಕು ಈ ಸಲ ಯಾವ ಥರ ಆಗ್ಬೋದು ಅಂತ. ಸರ್, ಇದಕ್ಕೂ ಮುಂಚೆ ಅನಂತಕುಮಾರ್ ಹೆಗಡೆ ಅವರು 6 ಬಾರಿ MP ಆಗಿದ್ರು. ಹೌದು. ಆದರೆ ಈ ಒಂದು ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಸರಿಯಾಗಿರುವಂಥ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲ, ಹಾಂ, ಒಂದು ಟೂರಿಸಂ ಪ್ಲೇಸ್ ಕರೆಕ್ಟಾಗಿ ಡೆವಲಪ್ಮೆಂಟ್ ಆಗಿಲ್ಲ, ಮತ್ತು ಜಾಬ್ ವ್ಯವಸ್ಥೆ ಕರೆಕ್ಟ್ ಆಗಿಲ್ಲ. ಈಗೇನಿದೆ ವ್ಯಕ್ತಿಗಿಂತ ಪಕ್ಷಕ್ಕೆ ನೋಡಿ ಜನ ಮತ ಹಾಕ್ತಾ ಇದ್ದಾರೆ. ಅದಕ್ಕಾಗಿ ಸೊ ಏನಿದೆ ದೇಶಕ್ಕೆ ಎಲೆಕ್ಷನ್ ಇರೋದ್ರಿಂದ ಸೆಂಟ್ರಲ್ ಯಾವ್ದಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಇರೋದ್ರಿಂದ ವ್ಯಕ್ತಿಗಿಂತ ಫಸ್ಟ್ ಪಕ್ಷಕ್ಕೆ ನೋಡ್ತಾ ಇದ್ದಾರೆ. ಸೊ ಸೆಂಟ್ರಲಲ್ಲಿ ಸೆಲೆಕ್ಟೆಡ್ ಆದ ನಂತರ ಅದನ್ನು ಕೆಲಸ ಕಾರ್ಯಗಳು ನೆಕ್ಸ್ಟ್ ಆಗ್ಬೋದು ಅಂತ.